ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ. ಮಸ್ಕಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪಟ್ಟಣದಲ್ಲಿರುವ ಸನ್ರೈಸ್ ಮಹಿಳಾ ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನ ಶ್ರೀ ರುದ್ರಯ್ಯ ಸ್ವಾಮಿ ಹಿರೇಮಠ, ಅಧ್ಯಕ್ಷರು ಸನ್ರೈಸ್ ಮಹಿಳಾ ಡಿಗ್ರಿ ಕಾಲೇಜ್ ಇವರು ನೆರವೇರಿಸಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಕಸಾಪವು ತಾಲೂಕಿನಲ್ಲಿ ಹೆಚ್ಚು ಕನ್ನಡ ವಿಷಯವಾಗಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು. ನಂತರ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿದ ಎಸ್ ದೇವೇಂದ್ರಗೌಡ ಸಿಂಧನೂರು, ಕನ್ನಡ ಸಂಸ್ಕೃತಿ ವಿಚಾರಧಾರೆಗಳನ್ನ ಮನೆ ಮನೆಗೆ ಮುಟ್ಟುವಂತಹ ಕೆಲಸ ಕನ್ನಡ ಶಾಲೆಗಳನ್ನ ಉಳಿಸುವ ಗುರುತರ ಜವಾಬ್ದಾರಿ ನಾವೆಲ್ಲರೂ ಮಾಡಬೇಕು ಎಂದು ಹೇಳಿದರು. ನಂತರ ಎಸ್ಎಸ್ಎಲ್ಸಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ತೆಗೆದುಕೊಂಡ ತಾಲೂಕಿನ ವಿದ್ಯಾರ್ಥಿಗಳಿಗೆ ಗೌರವಿಸಿ ಪ್ರಶಸ್ತಿ ಪತ್ರವನ್ನ ನೀಡಲಾಯಿತು. ಅಧ್ಯಕ್ಷತೆಯನ್ನ ವಿದ್ಯಾವತಿ ಎಲ್ ವನಕಿ ತಾಲೂಕು ಕಸಾಪ ಅಧ್ಯಕ್ಷೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾಂತೇಶ್ ಮಸ್ಕಿ, ಘನಮಠದಯ್ಯ ಸ್ವಾಮಿ ಸಾಲಿಮಠ, ಕಳಕಪ್ಪ ಹಾದಿಮನಿ, ಸುಭಾಷ್ ಸಿಂಗ್ ಹಜಾರೆ, ಮಹೇಶ್ವರ ಶಿಕ್ಷಕರು, ಗುಂಡೂರಾವ್ ದೇಸಾಯಿ ಹಾಗೂ ಇನ್ನಿತರರು ಸ್ಪರ್ಶದ ಬಲದಿಂದ ಅವಲೋಕದ ಕೇಳು ನೋಡಯ್ಯ, ಕೂಡಲ ಸಂಗಮ ದೇವನ ಶರಣರ ಅನುಭಾವದಿಂದ ಎನ್ನ ಭಾವದ ಕೇಳು ನೋಡಯ್ಯ. ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಂದು ಸ್ಥಾಪನೆಗೊಂಡಿತು. 1935ರಲ್ಲಿ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ನಾಮಕರಣಗೊಂಡಿತು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಿಂದ ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಅಭಿವೃದ್ಧಿಗೊಳಿಸುವುದರ ಜೊತೆಗೆ ಅದನ್ನು ಸಂರಕ್ಷಣೆಯ ಮಾಡುವ ಉದ್ದೇಶ ಇತ್ತು. ಆ ಒಂದು ಉದ್ದೇಶವನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಘಟಕ ಬೆಂಗಳೂರು ಈ ಒಂದೇ ಕಾಲೇಜು ಇದಕ್ಕೆ ಸೀಮಿತ ಆಗಬಾರ್ದು. ಒಂದು ನನ್ನ ಸಣ್ಣ ಸಲಹೆ ಅಷ್ಟೇ. ಸಾಹಿತ್ಯ ಪರಿಷತ್ತಿನವರು ಪ್ರತಿ ವಿದ್ಯಾಸಂಸ್ಥೆಗಳಿಗೂ ಒಂದು ಟಾಪಿಕ್ ಅಂದರೆ ಸಬ್ಜೆಕ್ಟ್ ಅನ್ನು ಕೊಟ್ಟು ಅದರ ಮೇಲೆ ಏನಾದರೂ ಅಥವಾ ನೀವು ಹೇಳಿದಂಥ ಎಸ್ಸೆ ಇಂಥವು ಏನಾದರೂ ಬರೆಸದಂತ ಮಾಡಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು. ಈ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾವತಿ ವನಿಕೆಯವರು ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ವನಿಕೆ ಅಂತಂದ್ರೆ ಗೊತ್ತಲ್ಲ ನಿಮಗೆ, ಅಡಿಗೆ ಮನೆಯಲ್ಲಿದ್ದ ವನಿಕೆಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿದಳು ವನಿಕೆ ಓಬವ್ವ. ಅದರಂತೆ ನಮ್ಮ ವಿದ್ಯಾವತಿಯವರು ಕೂಡ ಮುಂದಿನ ದಿನಮಾನಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರಂತ ಹೇಳಿ ಸಾಹಿತ್ಯ ಪರಿಷತ್ತನ್ನ ಎಲ್ಲ ಮನೆಗಳಿಗೆ ಮುಟ್ಟಿಸುವಂತ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಶಾಲೆಗಳ ಮೂಲಕ, ಕಾಲೇಜುಗಳ ಮೂಲಕ, ಊರಿನ ಸಂಘ ಸಂಸ್ಥೆಗಳ ಸಹಾಯಗಳ ಮೂಲಕ ಚಿಕ್ಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಇವತ್ತು ಜನಗಳಿಗೆ ತಲುಪಿಸುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಜನ ಸಹಕಾರವನ್ನು ನಮಗೆ ಕೊಡ್ತಾರೆ. ಇವತ್ತು ಹಾಗೆ ಸನ್ರೈಸ್ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ವಿದ್ಯಾರ್ಥಿನಿಯರು ಇವತ್ತು ಇವೇನು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದಿದ್ರಿ. ಅದೇ ರೀತಿ ಎಲ್ಲ ಕಾರ್ಯಕ್ರಮ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಸಂಸ್ಥಾಪನಾ ದಿನಾಚರಣೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಜರುಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕಿನಲ್ಲಿ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಸಿಂಧನೂರಿನಲ್ಲಿ ಕೂಡ ಸನ್ರೈಸ್ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ, ಅಲ್ಲಿ ಫಾರ್ಮಸಿ ಕಾಲೇಜಿನಲ್ಲಿ ನಡೀತಾ ಇದೆ. ಇಲ್ಲಿ ಕೂಡ ಇಂದಿನ ದಿನಮಾನದಲ್ಲಿ ಸಾಹಿತ್ಯ ಚಟುವಟಿಕೆ ನಡೀಬೇಕಾದ್ರೆ ಹೇಗಿರ್ತವೆ, ಅದು ಎಷ್ಟು ಕಷ್ಟ ನೋವು ಅನುಭವಿಸಲಿಕ್ಕೆ ಒಬ್ಬ ಮಹಿಳೆಯಾಗಿ ಇವತ್ತ ಸಂಸ್ಥಾಪನಾ ದಿನಾಚರಣೆ ಇವತ್ತು ಮಹಿಳಾ ಕಾಲೇಜಲ್ಲಿ ಹಮ್ಮಿಕೊಳ್ಳಬೇಕು ತುಂಬ ಸ್ವಾಗತ. ಆದರೆ ಇನ್ನೊಂದು ವಿಷಯ ಏನಂದರೆ, ಕೇವಲ ನಾವು ಸಾಹಿತ್ಯದ ಬಗ್ಗೆ ನಾನು ಮಾತಾಡೋದಿಲ್ಲ, ಒಂದು ಯಾವುದೇ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ರೂಪಿಸಿಕೊಳ್ತಕ್ಕಂಥ ಶಿಕ್ಷಣ ಬೆಳೆಸಬೇಕು. ಯಾಕಂದರೆ ಹೆಮ್ಮರವಾಗಿ ಬರೋದ್ರಲ್ಲಿ ನಾವು ಹೋಗೋಕ್ಕಾಗಲ್ಲ. ಇವತ್ತು ಯೋಗಾಸನ ಮಾಡಿ ವ್ಯಾಯಾಮವನ್ನು ಮಾಡ್ತಾ ಇರ್ತೀವಿ. ನೀವು ಓದಿದ್ರೆ ಯಾರಾದರೂ ಓದಿರ ಕೇಂದ್ರ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲೊಬ್ಬರು ಶಿಕ್ಷಕರು ಕೂತಾರೆ, ಗುಂಡೂರಾವ್ ದೇಸಾಯಿ ಅವರು ಈಗ ಸ್ನೇಹ ಓದಾರ, ವೇದಿಕೆಯಾಗದಾರ. ಅವರು ಅನೇಕ ಪುಸ್ತಕಗಳನ್ನು, ಕಥೆಗಳನ್ನು ಬರೆದದ್ದು, ಲಲಿತ ಪ್ರಬಂಧ ಬರೆದದ್ದು. ರಾಜ್ಯ ಮಟ್ಟದ ಬೆಂಗಳೂರಾಗ ಹೋಗಿ ಗುಂಡೂರಾವ್ ದೇಸಾಯಿ ಅವರು ಅಂತ ಕೇಳಿಬಿಟ್ರೆ ಮಸ್ಕಿ ಅವರು ಅಂತ ಹೇಳ್ತಾರೆ.
ಅಂದ್ರೆ ಅಷ್ಟರ ಮಟ್ಟಿಗೆ ದೊಡ್ಡ ಎತ್ತರಕ್ಕೆ ಬೆಳೆದಂಥವ್ರು ನಮ್ಮ ನಡುವಿದ್ದಾರೆ. ಇಲ್ಲಿ ಬಸವಪ್ಪ ಶಾಸ್ತ್ರಿಗಳಂತ ಇದ್ರು ಹಿಂದಕ್ಕೆ, ಇವರ ತಾತನವರ ಅವರು ದೊಡ್ಡ ಪುರಾಣವನ್ನು ಬರೆದು ಧಾರ್ಮಿಕ ಪತ್ರಿಕೆಯನ್ನ ಈ ಭಾಗದಲ್ಲಿ ಮೊದಲಿಗೆ ಪ್ರಾರಂಭ ಮಾಡಿದಂಥದ್ದು. ಇಂಥವು ಸಣ್ಣ ಸಣ್ಣ ಇತಿಹಾಸಗಳು ತಿಳ್ಕೋಬೇಕಲ್ಲ, ನಮ್ಮೂರಲ್ಲಿ ಇಂಥದೆಲ್ಲ ಇತ್ತ ಅಂತ ಗೊತ್ತು ಮಾಡ್ಕೋಬೇಕಲ್ಲ. ಇದು ರಾಜ್ಯ ಭವಿಷ್ಯ ಪ್ರಕಾಶಮಾನವಾಗಿ ಬೆಳಗಲಿ. ಈ ಪ್ರತಿಭೆ ಅನ್ನುವಂಥದ್ದು ಇದು ಒಂದೇ ವರ್ಷಕ್ಕೆ ಶಾಶ್ವತವಾಗದೆ ಬೇರೆ ಬೇರೆ ಹಂತಗಳಲ್ಲಿ ನೀವು ಓದ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳು ಸಿಗಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಮುಗಿದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಜೊತೆಗೆ ನೀವೆಲ್ಲ ಹಿರಿಯರು ಹಾಕಿಕೊಟ್ಟ ಆ ಹೆಜ್ಜೆಗಳ ಹಿಂದೆ ಹಿಂಬಾಲಕರು ನಾವು. ಆದ್ರಿಂದ ಆ ಒಂದು ಸ್ಥೈರ್ಯ ಮತ್ತು ಮಾರ್ಗದರ್ಶನ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದೆ, ಮುಂದೆಯೂ ಕೂಡ ಹಮ್ಮಿಕೊಳ್ತದೆ ಅಂತ ಕೂಡ ತಮ್ಮ ಮುಂದೆ ಹೇಳ್ತಾ ತಮ್ಮ ಮಾತುಗಳಲ್ಲಿ ಸರ್ ಅವರು ತಿಳಿಸಿದ್ರು, ರುದ್ರಯ್ಯಸ್ವಾಮಿ ಅವರು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಕನ್ನಡದ ವಿಷಯವಾಗಿ ಕನ್ನಡದ ಒಂದು ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಿರಿ ಮೇಡಮ್ ಮುಂದಿನ ದಿನಗಳಲ್ಲಿ ಅಂತ. ಸರ್ ನಿಜವಾಗ್ಲೂ ಕೂಡ ಸರ್ ನಾವು ಈಗಾಗಲೇ PUC ಹಂತದಲ್ಲಿ ಮತ್ತು ಹೈಸ್ಕೂಲ್ ಹಂತದಲ್ಲಿ ಈ ಪ್ರಬಂಧ ಸ್ಪರ್ಧೆಯನ್ನು ಮಾಡಿದೀವಿ ಸರ್. ಡಿಗ್ರಿ ಹಂತಕ್ಕೆ ಬಂದಿರಲಿಲ್ಲ, ಈಗ ತಮ್ಮ ಅನುಮತಿಯೂ ಕೂಡ ಒಪ್ಪಿಗೆಯ ಸಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ಡಿಗ್ರಿ ಹೋಗ್ತಕ್ಕಂಥ ಮಕ್ಕಳ